ನಮ್ಮ ಬೆಂಗಳೂರಿಗೆ ಸ್ವಾಗತ. ನಾನು ಭಾವನಾ. ಈಗ ಹೆಡ್ಲೈನ್ಸ್. ವೃತ್ತಿಯಿಂದ ಬ್ಯಾಂಕ್ ಮ್ಯಾನೇಜರ್, ಪ್ರವೃತ್ತಿಯಿಂದ ವಿಕೃತ ಕಾಮಿ, ಮದುವೆಯಾಗೋದಾಗಿ ವಂಚಿಸಿದ ಮೆಂಟಲ್ ಪ್ರೇಮಿ. ಪ್ರಯಾಣಿಕರ ಗಮನ ಬೇರೆಡೆ ಸೆಳಿತಾರೆ. ಕ್ಷಣಾರ್ಧದಲ್ಲಿ ಬ್ಯಾಗ್ ಎಗರಿಸಿ ಪರಾರಿಯಾಗ್ತಾರೆ. ಚಾಲಾಕಿ ಕಳ್ಳರ ಕೃತ್ಯ ಸಿಸಿಟಿವಿಯಲ್ಲಿ ಸೆರೆ. ಮುಗಿಯದ ಪಾಲಿಕೆ ಹಾಗೂ ವರ್ತಕರ ಜಟಾಪಟಿ. ಬನ್ನಿ ಮಠದಲ್ಲಿರುವ ಜಾಗಕ್ಕಾಗಿ ವ್ಯಾಪಾರಸ್ಥರ ಆಗ್ರಹ. ಉಭಯ ಬಣಗಳ ನಡುವೆ ಮಾತಿನ ಚಕಮಕಿ. ಬಿಡಿಎ ಅಧಿಕಾರಿಗಳಿಂದ ಅಕ್ರಮ ಕೆರೆ ಒತ್ತುವರಿ ತೆರವು. 8 ಕೋಟಿ ಮೌಲ್ಯದ ಜಾಗ ವಶಕ್ಕೆ. ಕಾರ್ಯಾಚರಣೆ ವೇಳೆ ಮಾತಿನ ಚಕಮಕಿ. 29 ಸೆಕೆಂಡ್ಗಳಲ್ಲಿ 39 ಕಾರುಗಳಡಿ ನುಗ್ಗಿದ ವೀರ. ಸ್ಕೇಟಿಂಗ್ ಮಾಡಿ ವಿಶ್ವ ದಾಖಲೆ ಬರೆದ ಸರದಾರ. ಬೆಂಗಳೂರಿನ ಗಗನ್ ಈಗ ನಂಬರ್ 1. ಆಟೋ ಸಿಲಿಂಡರ್ಗಳಿಗೆ ಗ್ಯಾಸ್ ಪೂರೈಕೆ ಮಾಡ್ತಾ ಇದ್ದ ಗೋದಾಮಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಬೆಂಗಳೂರಿನ ಬೊಮ್ಮಸಂದ್ರ ಬಳಿಯ ಬೇಗೂರಿನಲ್ಲಿ ಈ ಅವಘಡ ಸಂಭವಿಸಿದೆ. ಸುಮಾರು 9 ಗಂಟೆ ಸಮಯದಲ್ಲಿ ಗೋದಾಮಿನಲ್ಲಿ ಆಕಸ್ಮಿಕ ಅಗ್ನಿ ಕಾಣಿಸಿಕೊಂಡಿದೆ. ಗೋದಾಮಿನಲ್ಲಿದ್ದ 2 ಸಿಲಿಂಡರ್ಗಳು ಸ್ಫೋಟಗೊಂಡ ಪರಿಣಾಮ ಮಳಿಗೆಗೆ ಪೂರ್ತಿ ಬೆಂಕಿ ಆವರಿಸಿದೆ. ಘಟನಾ ಸ್ಥಳಕ್ಕೆ 3 ಅಗ್ನಿಶಾಮಕ ವಾಹನ ಭೇಟಿ ನೀಡಿ ಬೆಂಕಿ ನಂದಿಸಿದ್ದು ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಆತ ವೃತ್ತಿಯಿಂದ ಬ್ಯಾಂಕ್ ಮ್ಯಾನೇಜರ್, ಆದರೆ ಪ್ರವೃತ್ತಿಯಿಂದ ಮಹಾನ್ ವಂಚಕ. ಬಣ್ಣ ಬಣ್ಣದ ಮಾತುಗಳನ್ನಾಡಿ ನಂಬಿಸಿ ವಂಚಿಸ್ತಾ ಇದ್ದ. ಸಾಲದ್ದಕ್ಕೆ ವಿಕೃತ ಕಾಮಿಯಂತೆ ಆಡ್ತಾ ಇದ್ದ. ಈ ಕೆಟ್ಟ ಮನಸ್ಸಿನ ಆಸಾಮಿ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಇವನನ್ನ ನೋಡಿದ್ರೆ ವಿಕೃತ ಕಾಮಿ ಉಮೇಶ್ ರೆಡ್ಡಿ ಅಂತ ಅಂದ್ಕೊಂಡ್ರ? ನೋ, ನಿಮ್ಮ ಊಹೆ ತಪ್ಪು. ಇವನು ಅವನಲ್ಲ, ಆದ್ರೆ ಅವನ ತರಹ. ಈತ ಗಿರೀಶ್, ಮಾಲೂರಿನ 7 ಹಿಲ್ಸ್ ಕೋಆಪರೇಟಿವ್ ಬ್ಯಾಂಕ್ನ ಪ್ರಾದೇಶಿಕ ಆಡಳಿತ ವ್ಯವಸ್ಥಾಪಕ. ಕಂಡವರ ಮನೆ ಹೆಣ್ಣು ಮಕ್ಕಳನ್ನು ಹಾಳು ಮಾಡೋದೇ ಈತನ ಪ್ರವೃತ್ತಿ. ಸದ್ಯ ಇದೇ ಬ್ಯಾಂಕ್ ಹಾಸನ ಬ್ರಾಂಚ್ನ ಮ್ಯಾನೇಜರ್ ಆಗಿರೋ ರೋಶಿನಿ ಎಂಬಾಕೆಯನ್ನ ಮದುವೆಯಾಗಿ ಮೋಸ ಮಾಡಿದ್ದಾನೆ ಅನ್ನೋ ಆರೋಪಕ್ಕೆ ಗುರಿಯಾಗಿದ್ದಾನೆ. ನಿನ್ನ ಗಂಡಂಗೆ ಡೈವರ್ಸ್ ಕೊಡು ಅಂತೆಲ್ಲ ಹೇಳ್ದ. ಅವನೇ ಎಲ್ಲದಕ್ಕೂ ಸಪೋರ್ಟ್ ಮಾಡಿ, ಅವನೇ ದುಡ್ಡು ಕೊಟ್ಟು, ಲಾಯರ್ಸ್ಗೆಲ್ಲ ದುಡ್ಡು ಕೊಟ್ಟು ಎಲ್ಲ ಮಾಡಿ ಸೈನ್ ಹಾಕಿಸಿ ಈಗ ಅದು ಕೇಸ್ ನಡೀತಾ ಇದೆ 1 ಇಯರಿಂದ. ಅವ್ನು ನನಗೆ ರಾತ್ರಿ ಟ್ಯಾಬ್ಲೆಟ್ ಹಾಕಿ ನಿದ್ದೆ ಮಾತ್ರ ಎಲ್ಲ ಹಾಕ್ಬಿಟ್ಟು ಯಾವುದ್ರಲ್ಲೋ ನನಗೆ ಎಚ್ಚರ ಇದ್ದರೂ ನಾನು ಏನು ಮಾಡ್ತಿದ್ದೀನಿ ಏನು ಅಂತಲೂ ಗೊತ್ತಿಲ್ಲ. ಅವಾಗೆಲ್ಲ ನಾನು ಐಟಿ ಎಲ್ಲ ಇಸ್ಕೊಂಡು ಅವನು ಡ್ರೆಸ್ ಎಲ್ಲ ಮಾಡಿಕೊಂಡು ಒಂಥರ ಸೈಕೋ ಟೈಪಲ್ಲಿ ಆಡಿದ್ದಾನೆ. ಆಮೇಲೆ ಅಲ್ಲಿಂದ ಬಂದಮೇಲೆ ನಾನು ಪ್ರೆಗ್ನೆಂಟ್ ಆದೆ. ಆಮೇಲೆ ಇದ್ದಕ್ಕಿದ್ದಂಗೆ ಫೋನ್ ಮಾಡಿ ನಿನ್ನ ಮಗು ತಗ್ಸು, ನನಗೆ ಅಣ್ಣ ಇದ್ದಾನೆ ಪಳನಿ, ಅವ್ನು ಮದುವೆ ಆಗಬೇಕು, ಮದುವೆ ಆಗದಿರೋ ನಾನು ನಿನ್ನ ಮದುವೆ ಆಗೋದಕ್ಕಾಗಲ್ಲ ಅಂತೆಲ್ಲ ಹೇಳ್ದೆ. ನಾನು ಏನಕ್ಕೆ ಅಂದರೆ, ಇಲ್ಲಮ್ಮ ನಿನ್ನ ಮಗು ತೆಗಿಸ್ಲಿಲ್ಲ ಅಂದರೆ ನಾನು ಮದುವೆ ಆಗೋಕ್ಕೆ ಸಾಧ್ಯನೇ ಆಗಲ್ಲ, ದಯವಿಟ್ಟು ಮಗು ತೆಗ್ಸು, ನಾನು ಮದುವೆ ಆಗ್ತೀನಿ ಅಂತ ಹೇಳಿ ಅಷ್ಟೆಲ್ಲ ಇದು ಮಾಡಿದ್ಮೇಲೆ ಅವನೇ ಹಿಂಸೆ ಮಾಡಿ ಮಗು ತೆಗಿಸ್ದ. ಮಗು ತೆಗ್ಸಾದ್ಮೇಲೆ 2-3 ಡೇಸ್ ಚೆನ್ನಾಗಿದ್ದು, ನಂತರ ಇದ್ದಕ್ಕಿದ್ದಂಗೆ ಅವ್ನು ನನ್ನನ್ನು ಅವಾಯ್ಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ದ. ಕಚೇರಿ ವ್ಯವಹಾರ ನೆಪದಲ್ಲಿ ಆದ ಪರಿಚಯ ಸಲುಗೆಯಾಗಿ ಮಾರ್ಪಟ್ಟು ರೋಶಿನಿಯನ್ನ ಪ್ರೀತಿಸುವುದಾಗಿ ಗಿರೀಶ್ ನಂಬಿಸಿದ್ದ. ಇದೇ ವೇಳೆಗಾಗಲೇ ರೋಶಿನಿಗೆ ಮದುವೆ ಗೊತ್ತು ಮಾಡಲಾಗಿತ್ತು. ಮದುವೆಯಾದ ಮೊದಲ ದಿನವೇ ರೋಶಿನಿಗೆ ಕರೆ ಮಾಡಿ ಗಂಡನನ್ನ ಬಿಟ್ಟು ಬರುವಂತೆ ಸೂಚಿಸಿದ್ದ. ಅದಾದ 1 ವರ್ಷ ಗಿರೀಶ್ ರೋಶಿನಿ ಜೊತೆ ಸುತ್ತಾಡಿದ್ದಾನೆ. ಇದೀಗ ಮದುವೆಗೆ ಒಪ್ಪದೆ ವಂಚಿಸುತ್ತಿದ್ದಾನಂತೆ. ಅವ್ನು ಫೋನೇ ಸಿಗ್ತಾ ಇಲ್ಲ. ನಾನು ಮಾತಾಡಿದೆ, ನಾನು ಅವತ್ತು ಮಾತಾಡಿದೆ. ಇವತ್ತು ಬರ್ತೀನಿ ಸರ್, ನಾಳೆ ಬರ್ತೀನಿ, ಹುಡುಗಿ ಹತ್ರ ಹಣ ತೊಗೊಂಡಿದ್ದೀನಿ, 3 ಲಕ್ಷ ದುಡ್ಡು ತೊಗೊಂಡಿದ್ದೀನಿ, ಆ ಹಣ ವಾಪಸ್ ಕೊಡ್ತೀನಿ ಸರ್, ನಿಮ್ಮ ಹತ್ರ ಮಾತಾಡ್ತೀನಿ ಸರ್ ಅಂತ ಹೇಳ್ತಾನೆ. ಸರ್ ಇವತ್ತು ಬರ್ತೀನಿ, ನಾಳೆ ಬರ್ತೀನಿ ಅಂತ 20 ಡೇಸಿಂದ ಆಟ ಆಡಿಸ್ದ. ಮತ್ತೆ ಬರಲಿಲ್ಲ. ನಾವು ಫೋನ್ ಮಾಡಿದ್ರೆ ಫೋನೇ ಪಿಕ್ ಮಾಡ್ತಾ ಇಲ್ಲ. ನಾವು ಎಲ್ಲ ರೀತಿಯಲ್ಲೂ ಅವನಿಗೆ ಕರೆದುಬಿಟ್ಟು ತೀರ್ಮಾನ ಮಾಡೋಣ, ಹುಡುಗಿ ಜೊತೆ ಮದುವೆ ಮಾಡಿಸೋಣ ಅಂತ ಎಲ್ಲ ತೀರ್ಮಾನ ಮಾಡಿದ್ವಿ. ಬಟ್ ಅವ್ನು ಯಾವುದಕ್ಕೂ ಮುಂದೆನೇ ಬರ್ತಾ ಇಲ್ವಲ್ಲ. ಮತ್ತು ಹುಡುಗಿ ಹತ್ರ ಹಣ ಎಲ್ಲ ತೊಗೊಂಬಿಟ್ಟು ಮದುವೆ ಮಾಡ್ಕೊತೀನಿ, ಚಿನ್ನ ಅವೆಲ್ಲ ಒಡೆ ಎಲ್ಲ ತೊಗೊಂಡಿದ್ದಾನೆ. ತೊಗೊಂಡು ಮದುವೆ ಮಾಡ್ಕೊತೀನಿ ಹೇಳ್ಬಿಟ್ಟು ಇವಾಗ ಮದುವೆ ಮಾಡ್ಕೊಂಡು ಕೈಗೂ ಸಿಗ್ತಾಯಿಲ್ಲ, ಫೋನಲ್ಲೂ ಸಿಗ್ತಾಯಿಲ್ಲ ಅವನು. ಸದ್ಯ ಯಶವಂತಪುರ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದ್ದು ತನಿಖೆ ನಡೆಯುತ್ತಿದೆ.
ಕ್ಯಾಮ್ರಾಮನ್ ಪ್ರತಾಪ್ ಜೊತೆ ರಮೇಶ್ ಕೇಜ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಪ್ರೀತಿ ಅನ್ನೋದು ಎಲ್ಲದನ್ನೂ ಜಯಿಸುತ್ತೆ ಅಂತಾರೆ. ಆದ್ರೆ ಅದೇ ಪ್ರೀತಿ ಮುಳುವಾದ್ರೆ ಬದುಕು ಮೂರಾಬಟ್ಟಿಯಾಗುತ್ತೆ. ಇದಕ್ಕೆ ಈ ಯುವತಿನೇ ಸೂಕ್ತ ನಿದರ್ಶನ. ಈಕೆ ಸುಪ್ರಿಯಾ, ಚಿಕ್ಕಮಗಳೂರಿನ ಮೂಡಿಗೆರೆಯವಳು. 1 ವರ್ಷದ ಹಿಂದೆ ಪಕ್ಕದ ಮನೆಯ ಯುವಕನನ್ನ ಪ್ರೀತಿಸಿ ಆತನ ಬಣ್ಣ ಬಣ್ಣದ ಮಾತಿಗೆ ಮರುಳಾಗಿ ಬೆಂಗಳೂರಿಗೆ ಬಂದಿದ್ದಾಳೆ. ಆದರೆ ಬೆಂಗಳೂರಿಗೆ ಬಂದಾಗ ನಿಜಾಂಶ ಬಯಲಾಗಿದೆ. ಪ್ರೀತಿಸಿದ ಹುಡುಗ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದ. ಬಳಿಕ ಸುಪ್ರಿಯಾಗೆ ತಾನು ಮೋಸ ಹೋಗಿದ್ದು ಗೊತ್ತಾಗಿದೆ. ಯಾರೋ ಹೆಣ್ಮಕ್ಳಿಗೆ ಈ ಥರ ಅನ್ಯಾಯ ಆಗಬಾರ್ದು. ಎಲ್ಲರಿಗೂ ಕೆಲಸ ಕೊಡಿಸ್ತೀನಿ ಅಂತ ಹೇಳಿದ್ರೆ ಫಸ್ಟ್ ಮೊದಲೇ ಹೇಳ್ಬೇಕು. ಈ ಥರ ಕೆಟ್ಟ ತಪ್ಪಿಗೆಲ್ಲ ಕೇಳಬಾರ್ದು. ತುಂಬ ಕಷ್ಟ ಮಾತ್ರ. ಇನ್ನು ದಿಕ್ಕು ಕಾಣದೆ ಅಲೆದಾಡುತ್ತಿದ್ದ ಈಕೆಯನ್ನ ಮಲ್ಲೇಶ್ವರಂ ಸಬ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ವಿಚಾರಿಸಿದಾಗ ಸತ್ಯಾಂಶ ಹೊರಬಂದಿದೆ. ಕಳಿಸ್ಬಿಡಮ್ಮ ಮೆಜೆಸ್ಟಿಕ್ ಅವಳೆಲ್ಲರೂ ಹೋಗಲಿ ಅಂದರು. ಬಟ್ ನನ್ನ ಮನಸ್ಸು ಒಪ್ಪಿಲ್ಲ ಅವಳನ್ನು ಕಳಿಸ್ಲಿಕ್ಕೆ. ಏನು ಮಾಡ್ತಾರೆ ನೈಟ್ ಬ್ಯಾಂಗ್ಳೂರಲ್ಲಿ ಏನು ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ ಅಂದ್ಬಿಟ್ಟು ನಾನೇ ಅವಳನ್ನು ಹೋಗಿ ಸ್ಟೇಷನಿಗೆ ಅವರು ಚೀತಾ ಅವ್ರ ಕೈಯಲ್ಲಿ ಶ್ರೀನಿವಾಸಲ್ಲಿ ಕೊಟ್ಟಿದ್ದ. ಥ್ಯಾಂಕ್ ಗಾಡ್ ಅವಳನ್ನ ಸೇಫಾಗಿ ಊರಿಗೆ ಬಿಟ್ಟಿದ್ದಾರೆ. ಇನ್ನು ಮಲ್ಲೇಶ್ವರಂ ಪೊಲೀಸರು ಚಿಕ್ಕಮಗಳೂರು ಪೊಲೀಸರನ್ನ ಸಂಪರ್ಕ ಮಾಡಿದಾಗ ಯುವತಿಯ ವೃತ್ತಾಂತ ತಿಳಿದಿದೆ. ಬಳಿಕ ಯುವತಿಯ ಪೋಷಕರಿಗೆ ವಿಷಯ ತಿಳಿಸಿ ಅವರ ಮಡಿಲಿಗೆ ಒಪ್ಪಿಸಲಾಗಿದೆ. ಕ್ಯಾಮ್ರಾಮನ್ ಪ್ರತಾಪ್ ಜೊತೆ ರವಿಕುಮಾರ್, ಸುವರ್ಣ ನ್ಯೂಸ್. ಬೆಂಗಳೂರಿನಲ್ಲಿ ಸಂಭವಿಸೋ ರಸ್ತೆ ಅಪಘಾತಗಳ ವಿಶ್ಲೇಷಣಾ ವರದಿಯನ್ನ ಸಂಚಾರಿ ಪೊಲೀಸರು ಬಿಡುಗಡೆಗೊಳಿಸಿದ್ದಾರೆ. ಈ ವರದಿಯಲ್ಲಿ ನಗರದಲ್ಲಿ ಕಳೆದ 3 ವರ್ಷಗಳಲ್ಲಿ ನಡೆದ ಅವಘಡಗಳನ್ನು ವಿಶ್ಲೇಷಿಸಲಾಗಿದೆ. ಈ ವಿಶ್ಲೇಷಣಾ ವರದಿಯಲ್ಲಿನ ಕೆಲ ಇಂಟ್ರೆಸ್ಟಿಂಗ್ ಅಂಶಗಳ ರಿಪೋರ್ಟ್ ಇಲ್ಲಿದೆ ನೋಡಿ. ಬೆಂಗಳೂರಲ್ಲಿ ಯಾವಾಗ ಹೆಚ್ಚು ಅವಘಡ ಸಂಭವಿಸುತ್ತೆ, ಯಾವ ವಾರದಲ್ಲಿ ಯಾವ ಸ್ಥಳದಲ್ಲಿ ಅಧಿಕ ಆಕ್ಸಿಡೆಂಟ್ ಆಗುತ್ತೆ, ಇವೆಲ್ಲದರ ವಿವರಗಳನ್ನು ಹೊಂದಿರುವ ವಿಶ್ಲೇಷಣಾ ವರದಿಯನ್ನ ಬೆಂಗಳೂರು ಸಂಚಾರಿ ಪೊಲೀಸರು ಇವತ್ತು ಬಿಡುಗಡೆ ಮಾಡಿದ್ರು. 2011ರಲ್ಲಿ ಅದರಲ್ಲೂ ವಿಶೇಷವಾಗಿ ಭಾನುವಾರ ಅಧಿಕ ರಸ್ತೆ ಅಪಘಾತಗಳು ಸಂಭವಿಸಿವೆ. ಆದರೆ ಅದೇ 2012ರಲ್ಲಿ ಬೆಳಗಿನ ಜಾವ ಪೀಕ್ ಟೈಮ್ನಲ್ಲಿ ಹೆಚ್ಚು ರಸ್ತೆ ದುರಂತಗಳು ಸಂಭವಿಸಿವೆ. ಇನ್ನು 2013ರಲ್ಲಿ ಶನಿವಾರ ರಾತ್ರಿ 8 ರಿಂದ 10 ಗಂಟೆ ಸಮಯದಲ್ಲಿ ಅಧಿಕ ಆಕ್ಸಿಡೆಂಟ್ಗಳು ಆಗಿವೆ. 2013ರ ರಸ್ತೆ ದುರಂತದಲ್ಲಿ 20% ಪಾದಾಚಾರಿಗಳು ಸಾವನ್ನಪ್ಪಿದ್ದಾರೆ. ಪ್ರಮುಖವಾಗಿ ಅಪಘಾತಗಳು ಹೆಚ್ಚಾಗಿ ಆಗ್ತಕ್ಕಂತಹ ಸ್ಥಳಗಳನ್ನು ಕೂಡ ಗುರುತಿಸಿ, ಅಂದರೆ ನಾವು ಬ್ಲ್ಯಾಕ್ ಸ್ಪಾಟ್ಸ್ ಅಂತ ಏನು ಹೇಳ್ತೇವೆ, ಆ ರೀತಿ 10 ಬ್ಲ್ಯಾಕ್ ಸ್ಪಾಟ್ಸ್ಗಳನ್ನು ಈ ಒಂದು ವಿಶ್ಲೇಷಣೆಯಲ್ಲಿ ನಾವು ಗುರುತಿಸಲಿಕ್ಕೆ ಸಾಧ್ಯ ಆಗಿದೆ. ಈ ಬ್ಲ್ಯಾಕ್ ಸ್ಪಾಟ್ಸ್ಗಳು ಸುಮಾರು 38%ನಷ್ಟು ಅಪಘಾತಗಳು ಇಲ್ಲೇ ಆಗೋದನ್ನು ನಾವು ಗಮನಿಸಿದ್ದು, ಇಲ್ಲಿ ಹೆಚ್ಚಿನ ಮಟ್ಟಿನ ಒಂದು ಒತ್ತನ್ನು ಕೊಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ನಮಗೆ ಕಂಡುಬಂದಿದೆ. ಇನ್ನು ಬೆಂಗಳೂರಲ್ಲಿ ಅತಿ ಹೆಚ್ಚು ರಸ್ತೆ ಅಪಘಾತಗಳು ಸಂಭವಿಸಿರುವ 10 ಸ್ಥಳಗಳನ್ನು ಸಂಚಾರಿ ಪೊಲೀಸರು ಬ್ಲ್ಯಾಕ್ ಸ್ಪಾಟ್ಗಳನ್ನಾಗಿ ಗುರುತಿಸಿದ್ದಾರೆ. ಕೆಆರ್ ಪುರಂ, ಮಡಿವಾಳ, ಎಲೆಕ್ಟ್ರಾನಿಕ್ ಸಿಟಿ, ಕಾಮಾಕ್ಷಿಪಾಳ್ಯ, ಪೀಣ್ಯ ಸೇರಿದಂತೆ ಕೆಎಸ್ ಲೇಔಟ್, ಏರ್ಪೋರ್ಟ್, ಚಿಕ್ಕಜಾಲ, ಬಾಣಸವಾಡಿ ಮತ್ತು ಬ್ಯಾಟರಾಯನಪುರ ಅತಿ ಹೆಚ್ಚು ರಸ್ತೆ ಅವಘಡ ಸಂಭವಿಸಿದೆ. ಬೆಂಗಳೂರು ನಗರದಲ್ಲಿ 10 ಕಡೆ ಯಾವ ರೀತಿ ಹೆಚ್ಚಿನ ಅಪಘಾತಗಳು ಸಂಭವಿಸುತ್ತಿವೆ ಅದಕ್ಕೆ ನಾವು ಬ್ಲ್ಯಾಕ್ ಸ್ಪಾಟ್ಸ್, ಕರಿಚುಕ್ಕೆಗಳು ಅಂತ ಹೇಳುತ್ತೇವೆ. ಈ ಒಂದು ವಿಶ್ಲೇಷಣೆ ನಾವು BBMP ಹಾಗೂ ಇತರೆ ಸಂಬಂಧಿಸಿದ ಇಲಾಖೆಯವರೊಂದಿಗೆ ಹಂಚಿಕೊಂಡು ಅದನ್ನು ಸರಿಪಡಿಸಲಿಕ್ಕೆ ಪ್ರಯತ್ನ ಮಾಡುತ್ತೇವೆ. ಈ ರೀತಿಯ ಒಂದು ವಿಶ್ಲೇಷಣೆ ನಮ್ಮ ರಾಷ್ಟ್ರದಲ್ಲೇ ಪ್ರಪ್ರಥಮವಾಗಿ ನಮ್ಮ ಬೆಂಗಳೂರು ನಗರದ ಪೊಲೀಸ್ ಇಲಾಖೆಯವರು ಕೈಕೊಂಡು ಮಾಡಿರುತ್ತಾರೆ. ಬೆಂಗಳೂರು ಪೊಲೀಸರು ಇದೇ ಮೊದಲ ಬಾರಿಗೆ ರಸ್ತೆ ಅಪಘಾತಗಳ ವಿಶ್ಲೇಷಣೆಯನ್ನು ರಚಿಸಿದ್ದಾರೆ. ಇದರಿಂದಾದ್ರೂ ಬೆಂಗಳೂರಿನಲ್ಲಿ ನಡೆಯುವ ಅಪಘಾತಗಳಿಗೆ ಬ್ರೇಕ್ ಬೀಳುತ್ತಾ ಕಾದ್ ನೋಡಬೇಕು. ಬೆಂಗಳೂರಿನಿಂದ ಕ್ಯಾಮರಾಮನ್ ವೇದಮೂರ್ತಿ ಜೊತೆ ವೆಂಕಟರಮಣ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ನಿಮ್ಮದಲ್ಲದೇ ಇದ್ರೂ ನಿಮ್ಮ ಪಕ್ಕದಲ್ಲಿ 10 ರೂಪಾಯಿ ಬಿದ್ದಿರುತ್ತೆ. ಯಾರೋ ಬಂದು ನಿಮ್ದೇ ದುಡ್ಡು ಬಿದ್ದಿದೆ ಅಂತ ಹೇಳಿ ಮುಂದೆ ಸಾಕ್ತಾರೆ. ಆಮೇಲೆ ನೀವೇನ್ ಮಾಡ್ತೀರಾ? ಯಾಮಾರಿ ಆ ದುಡ್ಡನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾದ್ರೆ ಏನಾಗುತ್ತೆ ಗೊತ್ತಾ? ಈ ಸ್ಟೋರಿ ನೋಡಿ ಡಿಸೈಡ್ ಮಾಡಿ. ಪ್ರಯಾಣಿಕರು ಎಷ್ಟೇ ಎಚ್ಚರದಿಂದಿದ್ರೂ ಚಾಲಾಕಿ ಕಳ್ಳರು ತಮ್ಮ ಕೈ ಚಳಕವನ್ನ ತೋರಿಸೇ ಬಿಡ್ತಾರೆ. ಕ್ಷಣಾರ್ಧದಲ್ಲಿ ನಿಮ್ಮ ಬ್ಯಾಗ್ನ ಎಗರಿಸಿ ಪರಾರಿಯಾಗ್ಬಿಡ್ತಾರೆ. ಅಂದ ಹಾಗೆ ಬೆಂಗಳೂರಿನ ಆನಂದರಾವ್ ಸರ್ಕಲ್ ಬಳಿ ಇರೋ VRL ಬಸ್ ನಿಲ್ದಾಣದಲ್ಲೂ ಚಾಲಾಕಿ ಕಳ್ಳರು ತಮ್ಮ ಬುದ್ಧಿವಂತಿಕೆಯನ್ನ ಪ್ರದರ್ಶಿಸಿದ್ದಾರೆ.
ಕಳೆದ ವಾರ ಈ 4 ಖತರ್ನಾಕ್ ಕಳ್ಳರು VRL ಬಸ್ ನಿಲ್ದಾಣಕ್ಕೆ ಬಂದಿದ್ರು. ಪ್ರಯಾಣಿಕರ ಚಲನವಲನವನ್ನ ಗಮನಿಸಿದ್ರು. ಮೊದಲಿಗೆ ಒಬ್ಬ ಎಲ್ಲಾದ್ರೂ ಕುರಿ ಸಿಗುತ್ತಾ ಅಂತ ವಾಚ್ ಮಾಡ್ತಾನೆ. ನಂತರ ಎರಡನೇ ಕಳ್ಳ ಫೋನ್ ಮಾಡಿ ಸೂಚನೆ ಕೊಡ್ತಾನೆ. ಇವರಿಬ್ಬರು ಸ್ಥಳಕ್ಕೆ ಬರುತ್ತಿದ್ದಂತೆ ಮೂರನೇ ಕಳ್ಳ ಬಂದು ನೋಟ್ಗಳನ್ನ ಬಿಸಾಡಲು ಜಾಗ ತೋರಿಸ್ತಾನೆ. ಮೂರನೇ ಕಳ್ಳನ ಸೂಚನೆ ಮೇರೆಗೆ ಎರಡನೇ ಕಳ್ಳ ಯಾರಿಗೂ ಗೊತ್ತಾಗದಂತೆ ಪ್ರಯಾಣಿಕರ ಪಕ್ಕದಲ್ಲೇ 10 ರೂಪಾಯಿ ನೋಟ್ಗಳನ್ನ ಬಿಸಾಡ್ತಾನೆ. ನಂತರ ಪ್ರಯಾಣಿಕರಿಗೆ ನಿಮ್ಮ ಹಣ ಬಿದ್ದಿದೆ ಎಂದು ಹೇಳಿ ಮುಂದೆ ಸಾಗ್ತಾನೆ. ಯಾಮಾರಿ ಪ್ರಯಾಣಿಕರು 10 ರೂಪಾಯಿ ಆಸೆಗೆ ಬಿದ್ದು ಅದನ್ನ ಬಗ್ಗಿ ಎತ್ತಿಕೊಳ್ಳೋದ್ರಲ್ಲೇ 4ನೇ ಕಳ್ಳ ಬೆನ್ನ ಹಿಂದೆಯೇ ಕಾಯ್ತಾ ಇರ್ತಾನೆ. ಲಗೇಜು ಸಮೇತ ಕೈಗೆ ಸಿಕ್ಕಿದ್ದನ್ನ ಎತ್ತಿಕೊಂಡು ಪರಾರಿಯಾಗ್ತಾನೆ. ಇನ್ನು ವಿಷಯ ತಿಳಿಯುತ್ತಿದ್ದಂತೆ VRL ಸಿಬ್ಬಂದಿ ಉಪಾರ್ಪೇಟೆ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಪೊಲೀಸರು ಕಾರ್ಯಾಚರಣೆ ನಡೆಸಿದಾಗ ಈ ತಂಡದ 5ನೇ ಸದಸ್ಯ ತಮ್ಮಯ್ಯನನ್ನ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತನಿಂದ ಸುಮಾರು 3 ಲಕ್ಷ ಮೌಲ್ಯದ ಚಿನ್ನಾಭರಣಗಳನ್ನ ವಶಪಡಿಸಿಕೊಂಡಿದ್ದಾರೆ. ಪ್ರಯಾಣಿಕರು ಇನ್ಮುಂದೆ ಆದ್ರೂ ಜಾಗರೂಕತೆಯಿಂದಿರಬೇಕು. ಇಲ್ಲವಾದ್ರೆ ಬ್ಯಾಗ್ ಕದಿಯುವವರ ಜಾಲ ಸದ್ದಿಲ್ಲದೆ ನಿಮ್ಮ ಬ್ಯಾಗ್ ಎಗರಿಸಿ ಎಸ್ಕೇಪ್ ಆಗ್ತಾರೆ. ಯಾವುದಕ್ಕೂ ಎಚ್ಚರದಿಂದಿರಿ. ಬೆಂಗಳೂರಿನಿಂದ ಕ್ಯಾಮರಾಮನ್ ಲಕ್ಷ್ಮಣ್ ಜೊತೆ ನಾಗೇಂದ್ರ ಬಾಬು, ಸುವರ್ಣ ನ್ಯೂಸ್. ಸಿಸಿಬಿ ಪೊಲೀಸರು ಕಾರ್ಯಾಚರಣೆ ನಡೆಸಿ ಬೆಂಗಳೂರಿನಲ್ಲಿ ಸರ ಅಪಹರಣ ಮಾಡ್ತಾ ಇದ್ದ ಆರೋಪಿಗಳನ್ನು ಬಂಧಿಸಿದ್ದಾರೆ. ಸುಮಾರು 18 ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಆರೋಪಿಗಳನ್ನು ಬಂಧಿಸಿದ್ದಾರೆ. ಸರ ಅಪಹರಣ ಮಾಡ್ತಾ ಇದ್ದ ಜಾನ್ಪಾಲ್, ಸುರೇಶ್, ಶ್ರೀನಿವಾಸ್, ರಮೇಶ್ ಕುಮಾರ್ ಸೇರಿದಂತೆ ಕಳವು ಮಾಲುಗಳನ್ನು ಖರೀದಿಸ್ತಾ ಇದ್ದ ಆರೋಪಿಗಳಾದ ಅಚಲರಾಮ್ ಹಾಗೂ ಭಗೀರಥ ಅನ್ನೋರನ್ನು ಬಂಧಿಸಿದ್ದಾರೆ. ಬಂಧಿತರು ಸುಮಾರು 2012ರಿಂದ ಬೆಂಗಳೂರಿನ ನಾನಾ ಕಡೆಗಳಲ್ಲಿ ಒಂಟಿ ಮಹಿಳೆಯರ ಸರಗಳನ್ನು ದೋಚಿ ಪರಾರಿಯಾಗ್ತಾ ಇದ್ರು. ಹೀಗೆ ಸುಮಾರು 700 ಗ್ರಾಂ ತೂಕದ 20 ಲಕ್ಷ ಮೌಲ್ಯದ 18 ಚಿನ್ನದ ಸರಗಳನ್ನು ವಶಕ್ಕೆ ಪಡೆದಿದ್ದಾರೆ. ಈಗ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಇವತ್ತಿನ ಚಿನ್ನದ ದರ ಎಷ್ಟಾಗಿದೆ ನೋಡೋಣ ಬನ್ನಿ.